ಹಾಯ್ ಗಾಯ್ಸ್, ಈ ವಿಡಿಯೋದಲ್ಲಿ ಡಾಕ್ಸ್ ಟೋಕನ್ನ ಸೇಲ್ ಮಾಡಿಬಿಟ್ಟು INRಗೆ ಯಾವ ರೀತಿ ಕನ್ವರ್ಟ್ ಮಾಡ್ಕೋಬೇಕಂತ ನೋಡೋಣ. ಫಸ್ಟ್ ಬೈಬಿಟಲ್ಲಿ ನೋಡೋಣ ಯಾವ ರೀತಿ ಸೇಲ್ ಮಾಡಬೇಕು ಅಂತ ಡಾಕ್ಸ್ ಟೋಕನ್ನ. ನೆಕ್ಸ್ಟ್ ಬೈನಾನ್ಸ್ ಮತ್ತು ಟೆಲಿಗ್ರಾಮ್ ವ್ಯಾಲೆಟಲ್ಲಿ ತೋರಿಸ್ತೀನಿ. ಫಸ್ಟ್ ನೀವು ಬೈಬಿಟ್ ಅಪ್ಲಿಕೇಶನ್ ಓಪನ್ ಮಾಡಿಕೊಡ್ರಿ. ಓಪನ್ ಮಾಡಿದ್ದೆ ಕೆಳಗೆ ಅಸೆಟ್ಸಲ್ಲಿ ಹೋದರೆ ಅಕೌಂಟ್ ಟೈಪ್ ಇರುತ್ತೆ. ಫಂಡಿಂಗು, ಯೂನಿಫೈಡ್ ಟ್ರೇಡಿಂಗು ಮತ್ತು ಇನ್ವೆಸ್ಟ್ ಡೆರಿವೇಟಿವ್ಸ್ ಅಂತ ಇರುತ್ತೆ. ಇದರಲ್ಲಿ ನೀವು ಕ್ಲೈಮ್ ಮಾಡಿರೋ ಟೋಕನ್ಸ್ ಅನ್ನೋದು ಯೂನಿಫೈಡ್ ಟ್ರೇಡಿಂಗ್ ಅಥವಾ ಸ್ಪಾಟ್ ಟ್ರೇಡಿಂಗಲ್ಲಿ ಬಂದಿರುತ್ತೆ. ತುಂಬ ಜನಕ್ಕೆ ಯೂನಿಫೈಡ್ ಟ್ರೇಡಿಂಗ್ ಜಾಗದಲ್ಲಿ ಸ್ಪಾಟ್ ಟ್ರೇಡಿಂಗ್ ಅಂತ ತೋರಿಸ್ತಾ ಇರುತ್ತೆ. ಕನ್ಫ್ಯೂಸ್ ಆಗಬೇಡ್ರಿ. ಯೂನಿಫೈಡ್ ಟ್ರೇಡಿಂಗ್ ಅಂತ ಇಲ್ಲ ಅಂದರೆ ಆ ಜಾಗದಲ್ಲಿ ಸ್ಪಾಟ್ ಟ್ರೇಡಿಂಗ್ ಅಂತ ಇರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ಕ್ಲೈಮ್ ಮಾಡಿರೋ ಟೋಕನ್ಸ್ ಅನ್ನೋದು ನಿಮ್ಮ ಅಕೌಂಟಲ್ಲಿ ಬಂದಿದೆ ಇಲ್ಲ ಅಂತ ಚೆಕ್ ಮಾಡೋದಕ್ಕೆ ಸರ್ಚಲ್ಲಿ ಹೋಗ್ಬಿಟ್ಟು ಡಾಕ್ಸ್ ಅಂತ ಸರ್ಚ್ ಮಾಡಿರಿ. ಇವಾಗ ಡಾಕ್ಸ್ ಟೋಕನ್ನ ಓಪನ್ ಮಾಡಿದ್ರೆ ಟೋಕನ್ಸ್ ಅನ್ನೋದು ಇಲ್ಲಿ ತೋರಿಸುತ್ತೆ. ಒಂದು ವೇಳೆ ನಿಮ್ಗೆ ಏನಾದ್ರು ಇಲ್ಲಿ ತೋರಿಸಿಲ್ಲ ಅಂದರೆ ಬ್ಯಾಕ್ ಬಂದುಬಿಟ್ಟು ಫಂಡಿಂಗಲ್ಲಿ ಹೋಗ್ರಿ. ಫಂಡಿಂಗಲ್ಲಿ ಹೋಗ್ಬಿಟ್ಟು ಡಾಕ್ಸ್ ಅಂತ ಸರ್ಚ್ ಮಾಡಿರಿ. ಡಾಕ್ಸ್ ಟೋಕನ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಇಲ್ಲಿ ತೋರಿಸುತ್ತೆ ನಿಮ್ಮ ಟೋಕನ್ಸ್ ಅನ್ನೋದು, ಕ್ಲೈಮ್ ಮಾಡಿರೋ ಟೋಕನ್ಸ್ ಅನ್ನೋದು ಇಲ್ಲಿ ತೋರಿಸುತ್ತೆ. ಅದನ್ನು ಫಂಡಿಂಗಿಂದ ಬಂದುಬಿಟ್ಟು ಸ್ಪಾಟ್ ಅಥವಾ ಯೂನಿಫೈಡ್ ಟ್ರೇಡಿಂಗಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅದಕ್ಕೆ ಜಸ್ಟ್ ಟ್ರಾನ್ಸ್ಫರನ್ನು ಸೆಲೆಕ್ಟ್ ಮಾಡ್ಕೊಂಡು ಫಂಡಿಂಗ್ ಅನ್ನೋದು ಮೇಲೆ ಇಟ್ಕೊಡ್ರಿ. ಕೆಳಗೆ ಸ್ಪಾಟ್ ಅಥವಾ ಯೂನಿಫೈಡ್ ಟ್ರೇಡಿಂಗ್ ಅಕೌಂಟ್ ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ರಿ. ಆಮೇಲೆ ಕಾಯಿನ್ ಸೆಲೆಕ್ಟ್ ಡಾಕ್ಸನ್ನು ಸೆಲೆಕ್ಟ್ ಆಗಿರುತ್ತೆ. ಒಂದು ವೇಳೆ ಸೆಲೆಕ್ಟ್ ಆಗಿಲ್ಲ ಅಂದರೆ ಸರ್ಚಲ್ಲಿ ಹೋಗ್ಬಿಟ್ಟು ಡಾಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ರಿ. ಇದಾದಮೇಲೆ ಮ್ಯಾಕ್ಸನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಅಂದರೆ ನಿಮ್ಮ ಹತ್ರ ಎಷ್ಟು ಟೋಕನ್ಸ್ ಏನಿದೆ ಅನ್ನೋದು ಇಲ್ಲಿ ತೋರಿಸುತ್ತೆ ಕೆಳಗೆ 0 ಡಾಕ್ಸ್ ಜಾಗದಲ್ಲಿ. ಅಲ್ಲಿ ಅಷ್ಟು ಟೋಕನ್ಸ್ ಅನ್ನೋದು ಟೈಪ್ ಮಾಡಿರಿ, ಇಲ್ಲಾಂದ್ರೆ ಮ್ಯಾಕ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಕನ್ಫರ್ಮ್ ಮಾಡಿರಿ. ಕನ್ಫರ್ಮ್ ಮಾಡಿದರೆ ಟೋಕನ್ ಅನ್ನೋದು ಟ್ರಾನ್ಸ್ಫರ್ ಆಗುತ್ತೆ. ನೆಕ್ಸ್ಟ್ ಮತ್ತೆ ಬ್ಯಾಕ್ ಬಂದು ಸ್ಪಾಟ್ ಅಥವಾ ಯೂನಿಫೈಡ್ ಟ್ರೇಡಿಂಗಿಗೆ ಹೋಗ್ರಿ. ಇಲ್ಲಿ ನಿಮ್ಮ ಡಾಕ್ಸ್ ಟೋಕನ್ನ USDTಗೆ ಸೇಲ್ ಮಾಡಿಬಿಟ್ಟು ಅದನ್ನು INRಗೆ ಕನ್ವರ್ಟ್ ಮಾಡ್ಕೋಬೇಕು. ಫಸ್ಟ್ USDTಗೆ ಯಾವ ರೀತಿ ಸೇಲ್ ಮಾಡಬೇಕಂತ ನೋಡೋಣ. ಟ್ರೇಡಲ್ಲಿ ನೋಡಿಕೊಂಡ್ರೆ ಡಾಕ್ಸ್ ಟು USDT ಪೇರ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ಈ ಡಾಕ್ಸ್ ಟೋಕನ್ ಲೀಸ್ಟ್ ಆಗೋದಕ್ಕೆ ಇನ್ನೂ ಎಷ್ಟು ಟೈಮ್ ಇದೆ ಅನ್ನೋದು ತೋರಿಸ್ತಾ ಇದೆ. ಈ ಟೈಮರ್ ಅನ್ನೋದು ಕಂಪ್ಲೀಟ್ ಆಗ್ತಿದ್ದಂಗೆ ಟ್ರೇಡಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಟೋಕನ್ ಅನ್ನೋದು ಲೀಸ್ಟ್ ಆಗ್ತಿದ್ದಂಗೆ ನಿಮ್ಮ ಹತ್ರ ಇರೋ ಡಾಕ್ಸ್ ಟೋಕನಲ್ಲಿ 90-95% ಅಷ್ಟು ಕಾಯಿನ್ಸ್ನ ಸೇಲ್ ಮಾಡಿಬಿಡ್ರಿ. ಏನಕ್ಕಂದರೆ ಪ್ರತಿಯೊಬ್ಬರೂ ಟೋಕನ್ಸ್ ಅನ್ನೋದು ಸೇಲ್ ಮಾಡ್ತಾ ಇರ್ತಾರೆ. ಸೊ ಅದರಿಂದ ಕಾಯಿನ್ ವ್ಯಾಲ್ಯೂ ಅನ್ನೋದು ತುಂಬ ಡಂಪ್ ಆಗುತ್ತೆ. ಟೈಮರ್ ಕಂಪ್ಲೀಟ್ ಆಗಿ ಟ್ರೇಡ್ ಸ್ಟಾರ್ಟ್ ಆಗ್ತಿದ್ದಂಗೆ ಡಾಕ್ಸ್ ಟೋಕನ್ನ ಸೇಲ್ ಮಾಡಿಬಿಟ್ಟು ಇನ್ಸ್ಟಂಟಾಗಿ ಪ್ರಾಫಿಟ್ ಬುಕ್ ಮಾಡಿಕೊಡ್ರಿ. ಟೈಮರ್ ಕಂಪ್ಲೀಟ್ ಆಗ್ತಾ ಇದ್ದಂಗೆ ಟ್ರೇಡ್ ಆಪ್ಷನ್ ಏನಾದರೂ ತೋರಿಸಿಲ್ಲ ಅಂದರೆ ಅಸೆಟ್ಸಲ್ಲಿ ಹೋಗ್ಬಿಟ್ಟು ಸ್ಪಾಟ್ ಅಥವಾ ಯೂನಿಫೈಡ್ ಟ್ರೇಡಿಂಗಲ್ಲಿ ಹೋಗ್ಬಿಟ್ಟು ಡಾಕ್ಸ್ನ ಸೆಲೆಕ್ಟ್ ಮಾಡಿಕೊಡ್ರಿ. ಅಲ್ಲಿ ಟ್ರೇಡಲ್ಲಿ ಡಾಕ್ಸ್ ಟು USDT ಪೇರ್ನ ಮತ್ತೆ ಸೆಲೆಕ್ಟ್ ಮಾಡಿಕೊಂಡ್ರೆ ಟ್ರೇಡ್ ಆಪ್ಷನ್ ತೋರಿಸುತ್ತೆ. ಅಲ್ಲಿ ಹೋಗ್ಬಿಟ್ಟು ನೀವು ಸೇಲ್ ಮಾಡಿಬಿಟ್ಟು ಇನ್ಸ್ಟಂಟಾಗಿ ಪ್ರಾಫಿಟ್ ಬುಕ್ ಮಾಡಿಕೊಡ್ರಿ. ಇವಾಗ ಯಾವ ರೀತಿ ಟ್ರೇಡ್ ಮಾಡಬೇಕಂತ ತೋರಿಸ್ತೀನಿ. ಇವಾಗ CRV ಟೋಕನ್ ಮೇಲೆ ಟ್ರೇಡ್ ಮಾಡಿಬಿಟ್ಟು ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಇದೇ ಪ್ರೊಸೀಜರ್ನ ಫಾಲೋ ಮಾಡಿಬಿಟ್ಟು ಡಾಕ್ಸ್ ಟೋಕನ್ನ ಸೇಲ್ ಮಾಡಿಬಿಟ್ಟು USDTಗೆ ಕನ್ವರ್ಟ್ ಮಾಡಿಕೊಡ್ರಿ. CRV ಟು USDT ಪೇರ್ನ ಸೆಲೆಕ್ಟ್ ಮಾಡಿಕೊಡ್ರಿ ಫಸ್ಟು. ಇದಾದಮೇಲೆ ನೀವು ಟಾಪಲ್ಲಿ ನೋಡಿಕೊಂಡ್ರೆ ಸೇಲ್ ಅಂತ ಆಪ್ಷನ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ಇದಾದಮೇಲೆ ಸ್ವಲ್ಪ ಕೆಳಗೆ ನೋಡಿಕೊಂಡ್ರೆ ಲಿಮಿಟ್ ಆರ್ಡರ್ ಅಂತ ಇರುತ್ತೆ. ಅದರಲ್ಲಿ ಮಾರ್ಕೆಟ್ ಆರ್ಡರ್ನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೀವು ಎಷ್ಟು ಕ್ವಾಂಟಿಟಿನ ಸೇಲ್ ಮಾಡಬೇಕು ನಿಮ್ಮ ಹತ್ರ ಇರೋ ಕಾಯಿನ್ ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ನೀವು ಪರ್ಸೆಂಟೇಜ್ ಪ್ರಕಾರ ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲಾಂದ್ರೆ ಮ್ಯಾನ್ಯಲ್ ಟೈಪ್ ಮಾಡ್ಬೋದು ನಿಮ್ಮ ಹತ್ರ ಇರೋ ಟೋಕನ್ಸ್ನ ಎಷ್ಟು ಸೇಲ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ ಅಂತ. ಇದಾದಮೇಲೆ ನೆಕ್ಸ್ಟು ಸೇಲ್ CRV ಅಂತ ಇದೆ ನೋಡಿರಿ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತು ಸೇಲ್ CRV ಮೇಲೆ ಕ್ಲಿಕ್ ಮಾಡಿದ್ರೆ ಆಲ್ ಆರ್ಡರ್ ಫಿಲ್ಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಹಂಗೆ ಬಂದರೆ ನಿಮ್ಮ ಹತ್ರ ಇರೋ CRV ಟೋಕನ್ನ USDTಗೆ ಕನ್ವರ್ಟ್ ಮಾಡ್ದಂಗೆ ಆಗುತ್ತೆ. ಇದನ್ನು ಚೆಕ್ ಮಾಡೋದಕ್ಕೆ ಮತ್ತೆ ಅಸೆಟ್ಸಲ್ಲಿ ಹೋಗ್ರಿ. ಅಸೆಟ್ಸಲ್ಲಿ ಹೋಗ್ಬಿಟ್ಟು ಸ್ಪಾಟ್ ಅಥವಾ ಯೂನಿಫೈಡ್ ಟ್ರೇಡಿಂಗಲ್ಲಿ ಹೋದರೆ ಇಲ್ಲಿ ತೋರಿಸುತ್ತೆ ನಿಮಗೆ USDT ನೋಡಿರಿ ಕನ್ವರ್ಟ್ ಆಗಿದೆ. $29.32 ಬಂದಿದೆ. CRV ಅನ್ನೋದು 99ಇಂದ 9ಗೆ ಬಂದಿದೆ. ಇವಾಗ ಈ USDTನ ಯಾವ ರೀತಿ INRಗೆ ಕನ್ವರ್ಟ್ ಮಾಡ್ಕೋಬೇಕಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಫಸ್ಟು ನೀವು ಡಾಕ್ಸ್ ಟೋಕನ್ ಲೀಸ್ಟ್ ಆಗ್ತಿದ್ದಂಗೆ USDTಗೆ ಕನ್ವರ್ಟ್ ಮಾಡ್ಕೊಳ್ರಿ. ಏನಕ್ಕಂದರೆ ಡಾಕ್ಸ್ ಟೋಕನ್ ಅನ್ನೋದು ಲೀಸ್ಟ್ ಆಗ್ತಿದ್ದಂಗೆ ಡಂಪ್ ಆಗುತ್ತೆ, ಆದರೆ USDT ಟೋಕನ್ನು ಸ್ಟೇಬಲ್ ಆಗಿರುತ್ತೆ. ಸೊ ಹಂಗಾಗಿ ಪ್ರತಿಯೊಬ್ಬರು USDTಗೆ ಕನ್ವರ್ಟ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡಿರಿ. ಇವಾಗ ಬೈನಾನ್ಸಲ್ಲಿ ಯಾವ ರೀತಿ ಟ್ರೇಡ್ ಮಾಡಬೇಕಂತ ನೋಡೋಣ. ಅದಕ್ಕೆ ನೀವು ಕೆಳಗೆ ವ್ಯಾಲೆಟ್ಸಲ್ಲಿ ಬಂದರೆ ಸ್ಪಾಟ್ ಅಂತ ಇರುತ್ತೆ, ಓವರ್ವ್ಯೂ ಪಕ್ಕದಲ್ಲಿ ಸ್ಪಾಟ್ನ ಸೆಲೆಕ್ಟ್ ಮಾಡಿಕೊಡ್ರಿ. ಡಾಕ್ಸ್ ಟೋಕನ್ನ ಸೆಲೆಕ್ಟ್ ಮಾಡಿಕೊಡ್ರಿ. ಟ್ರೇಡ್ ಇನ್ನೂ ಸ್ಟಾರ್ಟ್ ಆಗಿಲ್ಲಲ್ಲ, ಸೊ ಹಂಗಾಗಿ ಟ್ರೇಡ್ ಆಪ್ಷನನ್ನು ತೋರಿಸ್ತಾ ಇಲ್ಲ. ಹಾಗಾಗಿ ಬೇರೆ ಕಾಯಿನ್ ಮೇಲೆ ನಿಮಗೆ ಟ್ರೇಡ್ ಮಾಡಿ ತೋರಿಸ್ತೀನಿ. ಇವಾಗ XLM ಕಾಯಿನ್ನೇ ಡಾಕ್ಸ್ ಟೋಕನ್ ಅಂತ ಅಂದ್ಕೊಡ್ರಿ. ಇಲ್ಲಿ ಟ್ರೇಡಿಂಗಲ್ಲಿ XLM ಟು USDT ಪೇರ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿಕೊಡ್ರಿ. ಇದಾದಮೇಲೆ ಸೇಲ್ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಮಾರ್ಕೆಟ್ ಜಾಗದಲ್ಲಿ ಲಿಮಿಟನ್ನು ಸೆಲೆಕ್ಟ್ ಆಗಿರುತ್ತೆ, ಅದನ್ನು ಮಾರ್ಕೆಟ್ಗೆ ಚೇಂಜ್ ಮಾಡಿಕೊಡ್ರಿ. ಇದಾದಮೇಲೆ ನಿಮ್ಮ ಕ್ವಾಂಟಿಟಿ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಸೇಲ್ XLM ಮೇಲೆ ಕ್ಲಿಕ್ ಮಾಡಿದ್ರೆ ಮಾರ್ಕೆಟ್ ಆರ್ಡರ್ ಅನ್ನೋದು ಪ್ಲೇಸ್ ಆಗುತ್ತೆ. ಸೇಲ್ ಆಗ್ತಿದ್ದಂಗೆ ವ್ಯಾಲೆಟ್ಸಲ್ಲಿ ಸ್ಪಾಟಲ್ಲಿ ಬಂದರೆ ನಿಮ್ಮ ಡಾಕ್ಸ್ ಟೋಕನ್ ಸೇಲ್ ಆಗಿ ನಿಮ್ಗೆ ಎಷ್ಟು USDT ಬಂದಿದೆ ಅನ್ನೋದು USDT ಜಾಗದಲ್ಲಿ ತೋರಿಸುತ್ತೆ.
ಇವಾಗ ಟೆಲಿಗ್ರಾಮ್ ವ್ಯಾಲೆಟಲ್ಲಿ ಡಾಕ್ ಸ್ಟಾಕನ್ನು ಯಾವ ರೀತಿ ಟ್ರೇಡ್ ಮಾಡಬೇಕಂತ ನೋಡೋಣ. ಈ ಡಾಕ್ ಸ್ಟಾಕನ್ನು ಟೆಲಿಗ್ರಾಮ್ ವ್ಯಾಲೆಟಲ್ಲಿ ಟ್ರೇಡ್ ಮಾಡಬೇಕಂದ್ರೆ ನಿಮ್ಮ ಅಕೌಂಟಲ್ಲಿ ಅಟ್ಲೀಸ್ಟ್ 0.2 ಟಾನ್ ಕಾಯಿನ್ ಫೀಸ್ ಇರೋ ರೀತಿ ನೋಡ್ಕೊಡ್ರಿ. ಈ ಡಾಕ್ ಸ್ಟಾಕನ್ನು USDTಗೆ ಕನ್ವರ್ಟ್ ಮಾಡೋದಕ್ಕೆ ಟಾಪಲ್ಲಿ ಎಕ್ಸ್ಚೇಂಜ್ ಅಂತ ಇದೆ, ಅದನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಫಸ್ಟಲ್ಲಿ ಡಾಕ್ಸನ್ನು ಸೆಲೆಕ್ಟ್ ಮಾಡ್ಕೊಡ್ರಿ. ಡಾಕ್ ಸ್ಟಾಕನ್ ಅನ್ನೋದು 5:35 ಟ್ರೇಡಿಂಗಿಗೆ ಬರುತ್ತೆ. ಆವಾಗ ನೀವು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಫಸ್ಟಲ್ಲಿ ಡಾಕ್ ಸೆಲೆಕ್ಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಕೆಳಗೆ USDT ಸೆಲೆಕ್ಟ್ ಮಾಡ್ಕೊಂಬಿಟ್ಟು ರಿವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಕನ್ಫರ್ಮ್ ಬರುತ್ತೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಮ ಹತ್ರ ಇರೋ ಡಾಕ್ಸ್ ಅನ್ನೋದು USDTಗೆ ಕನ್ವರ್ಟ್ ಆಗುತ್ತೆ. ಗೈಸ್, ಪ್ರತಿಯೊಬ್ಬರೂ ಟೆಲಿಗ್ರಾಮ್ ವ್ಯಾಲೆಟಲ್ಲಿ ಡಾಕ್ಸಿಂದ USDT ಕನ್ವರ್ಟ್ ಮಾಡ್ಕೋಬೇಡ್ರಿ, ಡಾಕ್ಸಿಂದ ಟಾನ್ ಕನ್ವರ್ಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಹತ್ರ ಇರೋ USDTನ P2P ಮಾಡಿಬಿಟ್ಟು ಯಾವ ರೀತಿ INRಗೆ ಕನ್ವರ್ಟ್ ಮಾಡ್ಕೋಬೇಕಂತ ತೋರಿಸ್ತೀನಿ.